ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 11 ದಿನಗಳ ಕಸ್ಟಡಿ ಅವಧಿ ಮುಕ್ತಾಯವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಒಟ್ಟು 17 ಆರೋಪಿಗಳನ್ನು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಅದಕ್ಕಾಗಿ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ಜೈಲು ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಹೊತ್ತಿನಲ್ಲಿ 17 ಆರೋಪಿಗಳನ್ನು ಸಹ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. ರೇಣುಕಾಸ್ವಾಮಿ ಹಂತಕ ಪಡೆಗೆ ಜೈಲಾಗತ್ತಾ ಅಥವಾ ಮತ್ತೆ ಹೆಚ್ಚುವರಿ ಕಸ್ಟಡಿಗೆ ಪಡೆದುಕೊಳ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ಜೈಲೂಟ ಫಿಕ್ಸ್ ಆಗಿರಲಿದೆ. ಒಟ್ಟು 2 ಬಾರಿಗೆ 11 ದಿನಗಳ ಕಸ್ಟಡಿಯನ್ನು ಈಗ ಪೂರ್ಣಗೊಳಿಸಿಕೊಳ್ಳಲಾಗಿದೆ. ಇವತ್ತಿಗೆ ಕಸ್ಟಡಿ ಅವಧಿ ಮುಕ್ತಾಯವಾಗ್ತಾ ಇರೋ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಮೆಡಿಕಲ್ ತಪಾಸಣೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅದಾದ ನಂತರದಲ್ಲಿ ಇವತ್ತು ಸಬ್ಮಿಟ್ ಮಾಡಲಿಕ್ಕೆ ಕೋರ್ಟ್ಗೆ ಎಲ್ಲಾ ರೀತಿಯ ತಯಾರಿಗಳನ್ನ ಪೊಲೀಸರು ಮಾಡಿಕೊಂಡಿದ್ರು. ಅದರಂತೆ ಈಗ ಕೆಲವೇ ಹೊತ್ತುಗಳಲ್ಲಿ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಹೆಚ್ಚುವರಿ ವಿಚಾರಣೆ ನಡೆಸೋದು ಬಾಕಿ ಇದೆ. ಇನ್ನಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬೇಕಾಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನುವಂತಹ ಪ್ರಶ್ನೆ. ಜೈಲೂಟ ಅನುಭವಿಸುವಂತಹ ಸ್ಥಿತಿಗೆ ಕೆಲವೇ ಕ್ಷಣಗಳ ಕೆಲವೇ ಹೊತ್ತಲ್ಲಿ ಕೋರ್ಟ್ಗೆ ಡಿ ಗ್ಯಾಂಗ್ನ ಹಾಜರುಪಡಿಸಲಾಗುತ್ತೆ. ಆರೋಪಿಗಳನ್ನ ಕರೆದೊಯ್ಯಲು ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿಯವರೆಗಿನ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದರ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೋರ್ಟ್ ಮುಂದೆ ಇಡಲಿದ್ದಾರೆ. 2 ದಿನಗಳ ಹೆಚ್ಚುವರಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ಈಗ ಡಿ ಗ್ಯಾಂಗ್ನ ಕರೆದುಕೊಂಡು ಹೋಗೋ ಸಲುವಾಗಿ 2 ಪೊಲೀಸ್ ವಾಹನಗಳನ್ನು ಸಿದ್ಧಪಡಿಸಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ 17 ಆರೋಪಿಗಳಿದ್ದು 17 ಆರೋಪಿಗಳನ್ನ ಪೊಲೀಸ್ ಠಾಣೆಯಿಂದ ನೇರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ 2 ವಾಹನಗಳ ಮೂಲಕ ಪೊಲೀಸರು ಕರ್ಕೊಂಡು ಹೋಗಲಿಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ. ಇಲ್ಲಿಯವರೆಗೂ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರೋ ಅಷ್ಟು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿ ವಿಚಾರಣೆ ಮಾಡಿದ್ದಾರೆ. ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ ರಿಂದ. ನಾಗೇಶ್, ಡಿ ಗ್ಯಾಂಗ್ನ ಜೈಲು ಭವಿಷ್ಯವ ಅಥವಾ ಮತ್ತೆ ಕಸ್ಟಡಿಗೆ ಪಡಿತಾರಾ ಅನ್ನೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ. ಆರೋಪಿಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧತೆಗಳಾಗಿದ್ದು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ, ಎಷ್ಟೊತ್ತಿಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋದು ಪ್ರಾಥಮಿಕ ಮಾಹಿತಿ. ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಇವತ್ತಿಗೆ ಕಸ್ಟಡಿ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ಒಟ್ಟು 11 ದಿನ ಕಸ್ಟಡಿಗೆ ಪಡೆದಿದ್ದಂಥ ಪೊಲೀಸರು ಇವತ್ತಿಗೆ ಆರೋಪಿಗಳ ಕಸ್ಟಡಿ ಅಂತ್ಯವಾಗುತ್ತೆ. ಹಾಗಾಗಿ ಇಲ್ಲಿ 3:15 ಕರೆದುಕೊಂಡು ಹೋಗಿ 4 ಗಂಟೆ ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲು ಈಗಾಗಲೇ ತಯಾರಿ ಮಾಡಿಕೊಂಡಿರುವಂಥದ್ದು ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಇಲ್ಲಿ ಅನ್ನಪೂರ್ಣೇಶ್ವರಿ ನಗರದಲ್ಲಿದ್ದಂಥ ಒಟ್ಟು 17 ಆರೋಪಿಗಳನ್ನು ಕೂಡ 2 ಪ್ರತ್ಯೇಕ ವಾಹನಗಳಲ್ಲಿ ದರ್ಶನ್ ಮತ್ತು ಪವಿತ್ರ ಸೇರಿದಂತೆ 17 ಜನ ಆರೋಪಿಗಳನ್ನು ಕೂಡ 2 ವಾಹನಗಳಲ್ಲಿ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ 11 ದಿನಗಳ ಕಾಲ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಇವತ್ತು ಹಾಜರುಪಡಿಸಲಾಗುತ್ತೆ. ಒಂದು ಅನುಕೂಲ ಇರುವಂಥದ್ದು ಪೊಲೀಸರಿಗೆ ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗಾಗಲೇ 11 ದಿನ ಕಸ್ಟಡಿ ಅಂತ್ಯವಾಗಿರೋ ಹಿನ್ನೆಲೆಯಲ್ಲಿ ಇನ್ನೂ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳಲು ಪೊಲೀಸರಿಗೆ ಅವಕಾಶವಿದೆ. ಹಾಗಾಗಿ ಪ್ರಮುಖ ಆರೋಪಿಗಳಿಗೆ ಈ ಪ್ರಕರಣದಲ್ಲಿ ತನಿಖೆಗೆ ಅವಕಾಶ ಇದ್ದಲ್ಲಿ ಅವರಿಗೆ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಒಂದು ವೇಳೆ ಕಸ್ಟಡಿಗೆ ಕೊಡದೆ ಹೋದರೆ ಬಂಧಿತ ಆರೋಪಿಗಳು ದರ್ಶನ್, ಪವಿತ್ರ ಸೇರಿದಂತೆ ಒಟ್ಟು 17 ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲು ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು ನಾನು ವಿಜುವಲ್ಸ್ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಬಂಧಿತ 17 ಆರೋಪಿಗಳನ್ನು ಕೂಡ ಪ್ರತ್ಯೇಕ 2 ವಾಹನಗಳಲ್ಲಿ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ದಿವ್ಯಾ, ಆಲ್ರೈಟ್ ಉಮೇಶ್, ನಾಗೇಶ್ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತೀನಿ. ಹಾಗೆ ಸಂಪರ್ಕದಲ್ಲಿದೆ ದರ್ಶನ್ ಸೇರಿದಂತೆ ಒಟ್ಟು 17 ಆರೋಪಿಗಳನ್ನ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ
ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕಾಗಿ ಕರೆದುಕೊಂಡು ಹೋಗ್ತಾರೆ. ಅದಕ್ಕೆ ಈಗಾಗಲೇ 2 ಪೊಲೀಸ್ ವಾಹನಗಳು ಕೂಡ ಠಾಣೆಯ ಮುಂಭಾಗ ಸನ್ನದ್ಧವಾಗಿದೆ. ಕೆಲವೇ ಹೊತ್ತುಗಳಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಹೋಗಲಿಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಕೂಡ ವಿಚಾರಣೆ ನಡೆಸಿದ್ದು, ಇನ್ನೂ ಹೆಚ್ಚುವರಿ ವಿಚಾರಣೆ ನಡೆಸಲಿಕ್ಕೆ ಮತ್ತು ಕಸ್ಟಡಿಗೆ ಪಡೆಯಲಿಕ್ಕೆ ಅವಕಾಶವೂ ಕೂಡ ಪೊಲೀಸರಿಗೆ ಇರೋದ್ರಿಂದ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗೊಂದು ವೇಳೆ ನ್ಯಾಯಾಧೀಶರು ಕಸ್ಟಡಿಗೆ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಆಗ ಜೈಲಿಗೆ ಕರೆದುಕೊಂಡು ಹೋಗಬೇಕಾಗತ್ತೆ. 17 ಆರೋಪಿಗಳನ್ನು ಕೂಡ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಇದು ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ನ್ಯಾಯಾಧೀಶರು ಏನ್ ಹೇಳ್ತಾರೆ, ಹಾಗೆ ಪೊಲೀಸರು ಏನಾದರೂ ಕಸ್ಟಡಿಗೆ ಕೇಳಿದಂತಹ ಸಂದರ್ಭದಲ್ಲಿ ಕೇಳಿದ್ರೆ ಕೊಡಬೇಕಾ ಬೇಡವಾ ಅನ್ನೋದನ್ನ ನ್ಯಾಯಾಧೀಶರು ನಿರ್ಧಾರ ಮಾಡ್ತಾರೆ. ನೀವು ನೋಡ್ತಾ ಇರೋದು ಪೊಲೀಸ್ ಠಾಣೆಯ ಮುಂಭಾಗದ ದೃಶ್ಯಗಳು. ಪೊಲೀಸ್ ವಾಹನ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆರೋಪಿಗಳನ್ನ ಕರೆದುಕೊಂಡು ಹೋಗ್ಲಿಕ್ಕೆ. ಎಲ್ಲ ಆರೋಪಿಗಳು ಕೂಡ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಒಂದು ಠಾಣೆಯಲ್ಲೇ ಇದ್ದಾರೆ. ಒಟ್ಟು 17 ಆರೋಪಿಗಳು. ಅವರೆಲ್ಲರನ್ನೂ ಕೂಡ ಇಲ್ಲಿಂದಲೇ ಕರೆದುಕೊಂಡು ಹೋಗಲಾಗುತ್ತೆ. ಇಲ್ಲಿಯವರೆಗೂ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಓಡಾಟವನ್ನ ನಡೆಸಿದ್ರು, ಏನೆಲ್ಲ ವಸ್ತುಗಳನ್ನ ಬಳಕೆ ಮಾಡಿದ್ರು ಮತ್ತು ಯಾರೆಲ್ಲ ಭಾಗಿಯಾಗಿದ್ರು, ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸಿದ್ದಾರೆ, ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ್ದಾರೆ.